ಗ್ಯಾರಂಟಿ ಸರ್ಕಾರದ ನಡೆಯನ್ನ ಖಂಡಿಸಿ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಬೆಲೆ ಏರಿಕೆಯ ಹೊಡೆತದಿಂದ ಗ್ರಾಹಕರೆಲ್ಲರೂ ಕೂಡ ಕಂಗಾಲಾಗಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ವಿರುದ್ಧ ಸಿಡಿದೆದ್ದಿದ್ದಾರೆ ಸಂಘಟನೆಗಳು. ಗ್ಯಾರಂಟಿ ಸರ್ಕಾರದ ನಡೆಯನ್ನ ಖಂಡಿಸಿ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ ಸಂಘಟನೆಗಳು. ಬೆಲೆ ಏರಿಕೆಯ ವಿರುದ್ಧ ಗ್ರಾಹಕರು ಕಂಗಾಲಾಗಿದ್ದಾರೆ. ಈಗಾಗಲೇ ರಾಜ್ಯದ ಹಲವೆಡೆ ಹಾಲು, ವಿದ್ಯುತ್ ದರ ಜೊತೆಗೆ ಮೆಟ್ರೋ ದರ ಸೇರಿದಂತೆ ಡೀಸೆಲ್ ದರ ಕೂಡ ಏರಿಕೆಯಾಗಿದೆ. ಕರ್ನಾಟಕ ಜನರ ಕಂಗಣ್ಣಿಗೆ ಗುರಿಯಾಗ್ತಾ ಇದೆ ರಾಜ್ಯ ಸರ್ಕಾರ. ಈಗ ಡೀಸೆಲ್ ಮೇಲಿನ ದರವನ್ನ ವಿರೋಧ ಮಾಡಿ ಲಾರಿ ಮಾಲೀಕರ ರಾಜ್ಯಕ್ಕೆ ಈಗ ಲಾರಿ ಮಾಲೀಕರು ಕೂಡ ಸಜ್ಜಾಗಿದ್ದಾರೆ ಪ್ರತಿಭಟನೆಗೆ. ಗ್ಯಾರಂಟಿ ಸರ್ಕಾರದ ವಿರುದ್ಧ ಲಾರಿ ಮಾಲೀಕರು ಕೂಡ ಸಜ್ಜಾಗಿದ್ದಾರೆ. ಈಗಾಗಲೇ ಡೀಸೆಲ್ ಮೇಲಿನ ₹2.73 ಏರಿಕೆ ಮಾಡಿದ್ದಾರೆ. ಇದನ್ನ ವಿರೋಧ ಮಾಡಿ ಲಾರಿ ಮಾಲೀಕರು ಕೂಡ ಆಕ್ರೋಶಕ್ಕೆ ಗುರಿಯಾಗ್ತಾ ಇದೆ. ಲಾರಿ ಮಾಲೀಕರು ಕೂಡ ಪ್ರತಿಭಟನೆಗೆ ಸಜ್ಜಾಗ್ತಾ ಇದ್ದಾರೆ. ಈಗಾಗಲೇ ಎಲ್ಲಾ ದರ ಕೂಡ ಏರಿಕೆಯಾಗಿದೆ. ಆ ಪೈಕಿ ಡೀಸೆಲ್ ಮೇಲಿನ ಸೆಸ್ ದರ ಕೂಡ ಏರಿಕೆ ಮಾಡಿದೆ. ಇದು ರಾಜ್ಯದ ಲಾರಿ ಮಾಲೀಕರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಲಾರಿ ಮಾಲೀಕರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ದರ ಏರಿಕೆಯನ್ನ ಖಂಡಿಸಿ ಏಪ್ರಿಲ್ 14ರ ಮಧ್ಯರಾತ್ರಿಯಿಂದಲೇ ಮುಷ್ಕರ. ಗೂಡ್ಸ್ ವಾಹನ ಸೇರಿದಂತೆ ರಾಜ್ಯದಲ್ಲಿ ಬರೋಬ್ಬರಿ 6 ಲಕ್ಷಕ್ಕೂ ಹೆಚ್ಚು ಲಾರಿಗಳ ಸಂಚಾರ ಬಂದ್ ಆಗಲಿದೆ. ಈಗಾಗಲೇ ಲಾರಿ ಮಾಲೀಕರು ಸಭೆಯನ್ನ ಕೂಡ ಮಾಡಿದ್ದಾರೆ. ಸಭೆಯ ಬಳಿಕ ರಾಜ್ಯಾಧ್ಯಕ್ಷ BR ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏಪ್ರಿಲ್ 14ರ ಮಧ್ಯರಾತ್ರಿಯಿಂದಲೇ ಮುಷ್ಕರ ಆರಂಭವಾಗುತ್ತೆ. ಏಪ್ರಿಲ್ 15 ಬೆಳಗ್ಗಿನ ಜಾವದಿಂದ ಅಧಿಕೃತವಾಗಿ ಅನಿರ್ದಿಷ್ಟ ಅವಧಿಗೆ ಚಾಲನೆ ಕೊಟ್ಟಿದ್ದಾರೆ. ಮುಷ್ಕರ ಅನಿರ್ದಿಷ್ಟ ಅವಧಿಗೆ ಕರೆ ಕೊಟ್ಟಿದ್ದಾರೆ. ಲಾರಿ ಮಾಲೀಕರ ಸಂಘದ ಏಪ್ರಿಲ್ 15ರಿಂದ ಅಂದ್ರೆ ಏಪ್ರಿಲ್ 14ರ ಮಧ್ಯರಾತ್ರಿಯಿಂದಲೇ ಮುಷ್ಕರ ಆರಂಭವಾಗುತ್ತೆ. ರಾಜ್ಯದಾದ್ಯಂತ ಸುಮಾರು ಗೂಡ್ಸ್ ವಾಹನಗಳು ಸೇರಿದಂತೆ ಟ್ರಾನ್ಸ್ಪೋರ್ಟ್ ವಾಹನಗಳು ಜೊತೆಗೆ ಹಲವಾರು ವಾಹನಗಳು ಕೂಡ ಡೀಸೆಲ್ ಬಳಕೆಯ ವಾಹನಗಳು ಬರೋಬ್ಬರಿ 6 ಲಕ್ಷಕ್ಕೂ ಹೆಚ್ಚು ಲಾರಿಗಳ ಸಂಚಾರ ಬಂದ್ ಆಗುತ್ತೆ. ಈ ಬಗ್ಗೆ ಸಭೆ ನಡೆಸಿ ಮಹತ್ವದ ಸಭೆ ಬಳಿಕ ರಾಜ್ಯಾಧ್ಯಕ್ಷ GR ಷಣ್ಮುಖಪ್ಪ ಇವರು ಕೂಡ ತಮ್ಮ ಘೋಷಣೆಯನ್ನ ಹೊರಡಿಸಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಡೀಸೆಲ್ ದರವನ್ನ ಏರಿಕೆ ಮಾಡಿದೆ. ಯಾವುದೇ ಕಾರಣಕ್ಕೂ ನಮ್ಮ ಮನವಿಗೆ ನೀವು ಸ್ಪಂದನೆ ಕೊಡದೇ ಇದ್ದಲ್ಲಿ ನಾವು ಅನಿರ್ದಿಷ್ಟ ಅವಧಿಗೆ ಮುಷ್ಕರವನ್ನ ಮಾಡ್ತೀವಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಆ ಪೈಕಿ ಏಪ್ರಿಲ್ 14 ಮಧ್ಯರಾತ್ರಿಯಿಂದ ಅನಿರ್ದಿಷ್ಟ ಅವಧಿಗೆ ಮುಷ್ಕರವನ್ನ ಕರೆ ಕೊಟ್ಟಿದ್ದಾರೆ. ಡೀಸೆಲ್ ಬೆಲೆ ಸರ್ಕಾರ 7 ತಿಂಗಳಲ್ಲಿ ₹5 ಜಾಸ್ತಿ ಮಾಡಿದ್ದಾರೆ. ಕಳೆದ ಜೂನ್ ತಿಂಗಳು 15ನೇ ತಾರೀಕು ₹3, ಈಗ ₹2. ₹5 ಜಾಸ್ತಿ ಮಾಡಿದ್ರೆ ಲಾರಿಯವರು ನೇಣಾಕುವ ಪರಿಸ್ಥಿತಿ ಆಗಿದೆ. ಇದು ನಮಗೆ ಮಾತ್ರ ಅಲ್ಲ, ಸಾಮಾನ್ಯ ಜನಗಳಿಗೆ ತರಕಾರಿ ಇಂದ ಸಿಮೆಂಟ್ ಬರೋದ್ರಿಂದ, ಸ್ಟೀಲ್ ಬಂಡೋದ್ರಿಂದ ಎಲ್ಲ ಮೆಟೀರಿಯಲ್ಗೆ ಜಾಸ್ತಿ ಆಗುತ್ತೆ. ಸರ್ಕಾರ ಅದನ್ನು ಯೋಚನೆ ಮಾಡಿಲ್ಲ. ಒಂದು ದೊಡ್ಡ ಫೈನಾನ್ಸಿಯಲ್ ಕ್ರೈಸಿಸ್ ಬರುತ್ತೆ. ಆವಾಗ ಡೀಸೆಲ್ ಬೆಲೆ ಏಕಾಏಕಿ ಅವರಿಂದ ಮಾಡೋದ್ರಿಂದ ಏನೋ ಆಗುತ್ತೆ ಅಂತ ಸರ್ಕಾರ ತಿಳ್ಕೊಳ್ಳೋದಿಲ್ಲ. ಅವ್ರು ಏನನ್ನ ಫ್ರೀ ಕೊಟ್ಕೊಳ್ಳಿ, ನಾವು ಬೇಡ ಅಂತ ಹೇಳಿಲ್ಲ. ಒಂದೊಂದು ಕಡೆ ನಮ್ಮ ಹೊಟ್ಟೆ ಒಡೆದು ಈ ತರ ₹5 ಮಾಡೋದ್ರಿಂದ ಲಾರಿ ಮಾಲೀಕರು ಎಲ್ಲರೂ ಬಹಳ ದೊಡ್ಡ ಸಂಕಟಕ್ಕೆ ತಗೊಳ್ಕೊಂಡಿದ್ದಾರೆ. ಅದೇ ತರ ಬಾರ್ಡರ್ ಚೆಕ್ ಪೋಸ್ಟ್ ಇಡೀ ಭಾರತ ದೇಶದಲ್ಲಿ ಡೀಸೆಲ್ ಬೆಲೆ ಸರ್ಕಾರ 7 ತಿಂಗಳಲ್ಲಿ ₹5 ಜಾಸ್ತಿ ಮಾಡಿದ್ದಾರೆ. ಕಳೆದ ಜೂನ್ ತಿಂಗಳು 15ನೇ ತಾರೀಕು ₹3, ಈಗ ₹2. ₹5 ಜಾಸ್ತಿ ಮಾಡಿದ್ರೆ ಲಾರಿಯವರು ನೇಣಾಕುವ ಪರಿಸ್ಥಿತಿ ಆಗಿದೆ. ಇದು ನಮಗೆ ಮಾತ್ರ ಅಲ್ಲ, ಸಾಮಾನ್ಯ ಜನಗಳಿಗೆ ತರಕಾರಿ ಇಂದ ಸಿಮೆಂಟ್ ಬರೋದ್ರಿಂದ, ಸ್ಟೀಲ್ ಬಂಡೋದ್ರಿಂದ ಎಲ್ಲ ಮೆಟೀರಿಯಲ್ಗೆ ಜಾಸ್ತಿ ಆಗುತ್ತೆ.
ಸರ್ಕಾರ ಅದನ್ನು ಯೋಚನೆ ಮಾಡಿಲ್ಲ. ಒಂದು ದೊಡ್ಡ ಫೈನಾನ್ಸಿಯಲ್ ಕ್ರೈಸಿಸ್ ಬರುತ್ತೆ, ಆವಾಗ ಡೀಸೆಲ್ ಬೆಲೆ ಏಕಾಏಕಿ ಅವರಿಂದ ಮಾಡೋದ್ರಿಂದ ಏನೋ ಆಗುತ್ತೆ ಅಂತ ಸರ್ಕಾರ ತಿಳ್ಕೊಳ್ಳೋದಿಲ್ಲ. ಅವ್ರು ಏನನ್ನ ಫ್ರೀ ಕೊಟ್ಕೊಳ್ಳಿ, ನಾವು ಬೇಡ ಅಂತ ಹೇಳಿಲ್ಲ. ಒಂದೊಂದು ಕಡೆ ನಮ್ಮ ಹೊಟ್ಟೆ ಒಡೆದು ಈ ತರ 5 ರೂಪಾಯಿ ಮಾಡಿದ್ರಿಂದ ಲಾರಿ ಮಾಲೀಕರು ಎಲ್ಲರೂ ಬಹಳ ದೊಡ್ಡ ಸಂಕಟಕ್ಕೆ ತೆಗೆದುಕೊಂಡಿದ್ದಾರೆ. ಅದೇ ತರ ಬಾರ್ಡರ್ ಚೆಕ್ ಪೋಸ್ಟ್ ಇಡೀ ಭಾರತ ದೇಶದಲ್ಲಿ ಡೀಸೆಲ್ ಬೆಲೆ ಸರ್ಕಾರ 7 ತಿಂಗಳಲ್ಲಿ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ಜೂನ್ ತಿಂಗಳು 15ನೇ ತಾರೀಕು 3 ರೂಪಾಯಿ, ಈಗ 2 ರೂಪಾಯಿ. 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಲಾರಿಯವರು ನೇಣಾಕುವ ಪರಿಸ್ಥಿತಿ ಆಗಿದೆ. ಇದು ನಮಗೆ ಮಾತ್ರ ಅಲ್ಲ, ಸಾಮಾನ್ಯ ಜನಗಳಿಗೆ ತರಕಾರಿಯಿಂದ ಸಿಮೆಂಟ್ ಬರೋದ್ರಿಂದ, ಸ್ಟೀಲ್ ಬಂಡೋದ್ರಿಂದ ಎಲ್ಲ ಮೆಟೀರಿಯಲ್ಗೆ ಜಾಸ್ತಿ ಆಗುತ್ತೆ. ಸರ್ಕಾರ ಅದನ್ನು ಯೋಚನೆ ಮಾಡಿಲ್ಲ. ಒಂದು ದೊಡ್ಡ ಫೈನಾನ್ಸಿಯಲ್ ಕ್ರೈಸಿಸ್ ಬರುತ್ತೆ, ಆವಾಗ ಡೀಸೆಲ್ ಬೆಲೆ ಏಕಾಏಕಿ ಅವರಿಂದ ಮಾಡೋದ್ರಿಂದ ಏನೋ ಆಗುತ್ತೆ ಅಂತ ಸರ್ಕಾರ ತಿಳ್ಕೊಳ್ಳೋದಿಲ್ಲ. ಅವ್ರು ಏನನ್ನ ಫ್ರೀ ಕೊಟ್ಕೊಳ್ಳಿ, ನಾವು ಬೇಡ ಅಂತ ಹೇಳಿಲ್ಲ. ಒಂದೊಂದು ಕಡೆ ನಮ್ಮ ಹೊಟ್ಟೆ ಒಡೆದು ಈ ತರ 5 ರೂಪಾಯಿ ಮಾಡಿದ್ರಿಂದ ಲಾರಿ ಮಾಲೀಕರು ಎಲ್ಲರೂ ಬಹಳ ದೊಡ್ಡ ಸಂಕಟಕ್ಕೆ ತೆಗೆದುಕೊಂಡಿದ್ದಾರೆ. ಅದೇ ತರ ಬಾರ್ಡರ್ ಚೆಕ್ ಪೋಸ್ಟ್ ಇಡೀ ಭಾರತ ದೇಶದಲ್ಲಿ ಡೀಸೆಲ್ ಬೆಲೆ ಸರ್ಕಾರ 7 ತಿಂಗಳಲ್ಲಿ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ಜೂನ್ ತಿಂಗಳು 15ನೇ ತಾರೀಕು 3 ರೂಪಾಯಿ, ಈಗ 2 ರೂಪಾಯಿ ಮಾಡಿದ್ರೆ ಲಾರಿಯವರು ನೇಣಾಕುವ ಪರಿಸ್ಥಿತಿ ಆಗಿದೆ. ಇದು ನಮಗೆ ಮಾತ್ರ ಅಲ್ಲ. ಈಗಾಗಲೇ ಗ್ಯಾರಂಟಿ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಲಾರಿ ಮಾಲೀಕರ ಸಂಘಟನೆಯ ಅಧ್ಯಕ್ಷರು ಕೂಡ. ಈಗಾಗಲೇ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ಈಗಾಗಲೇ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ ಹರ್ಷಿತಾ ಪಾಟೀಲ್. ಈಗಾಗಲೇ ಹರ್ಷಿತಾ, ಗ್ಯಾರಂಟಿ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಕೂಡ ಒಂದು ಕಡೆ ಬಿಜೆಪಿ ಮಾಡ್ತಾ ಇದೆ. ಹಾಲಿನ ದರ ಹೆಚ್ಚಾಗಿದೆ, ಜೊತೆಗೆ ನೀರಿನ ದರ ಹೆಚ್ಚಾಗಿದೆ, ಕರೆಂಟ್ ಬಿಲ್ ಹೆಚ್ಚಾಗಿದೆ, ಜೊತೆಗೆ ಮೆಟ್ರೋ ಟಿಕೆಟ್ ಕೂಡ ಹೈಕ್ ಆಗಿದೆ, ಜೊತೆಗೆ KSRTC BMTC ದರ ಕೂಡ ಹೆಚ್ಚು ಮಾಡಿದ್ದಾರೆ ಕೂಡ. ಎಲ್ಲ ಕೂಡ ಒಂದು ಕಡೆ ಬಿಜೆಪಿ ಸರ್ಕಾರ ಕೂಡ, ಬಿಜೆಪಿ ಅವರು ಕೂಡ ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಈಗ ಲಾರಿ ಮಾಲೀಕರು ಕೂಡ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ಏನು 2 ರೂಪಾಯಿ 73 ಪೈಸೆಯನ್ನ ಏರಿಕೆ ಮಾಡಿದ ರಾಜ್ಯ ಸರ್ಕಾರ, ಅದರ ವಿರುದ್ಧವಾಗಿ ಕೂಡ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ಈ ಪೈಕಿ ಅನಿರ್ದಿಷ್ಟ ಅವಧಿಗೆ ಮುಷ್ಕರವನ್ನ ಕೂಡ ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ಏಪ್ರಿಲ್ 14ರ ಮಧ್ಯರಾತ್ರಿಯಿಂದಲೇ ಕೂಡ ನಾವು ಮುಷ್ಕರ ಮಾಡ್ತೀವಿ ಅಂತ ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಹೀಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ವಿಧಾನದಲ್ಲಿ ಇವರು ಮುಷ್ಕರವನ್ನ ಹಮ್ಮಿಕೊಳ್ತಾರೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಏನಿದೆ ಹರ್ಷಿತಾ? ಶ್ರೀಕಾಂತ್, ಈ ಒಂದು 2025ರ ವರ್ಷವನ್ನ ಕಾಸ್ಟ್ಲಿ ಅಂತ ಹೇಳಿದ್ರೆ ದುಬಾರಿಯ ವರ್ಷ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ವರ್ಷ ಆರಂಭ ಆಗ್ತಾ ಇದ್ದಂಗೆ ಒಂದಲ್ಲ ಒಂದು ದರ ಏರಿಕೆ ಆಗ್ತಾನೆ ಇದೆ. ಜನವರಿಯಲ್ಲಿ ಬಸ್ ಟಿಕೆಟ್ ದರ ಏರಿಕೆ ಆಯಿತು, ನಂತರ ಮೆಟ್ರೋ ಟಿಕೆಟ್ ದರ ಏರಿಕೆ ಆಯಿತು, ನಂತರ ಹಾಲಿನ ದರ ಏರಿಕೆ ಆಯಿತು, ನೀರಿನ ದರ ಕೂಡ ಏರಿಕೆ ಆಗುವಂತ ಎಲ್ಲ ಒಂದು ಲಕ್ಷಣಗಳು ಕೂಡ ಇದಾವೆ. ಅದರ ಜೊತೆಗೆ ವಿದ್ಯುತ್ ದರ ಕೂಡ ಏರಿಕೆ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ದರ ಏರಿಕೆಯ ಬಿಸಿ ಕೂಡ ಸಾಮಾನ್ಯ ಜನರಿಗೆ ತಡ್ತಾ ಇದೆ. ಹೀಗಾಗಿ ಡೀಸೆಲ್ ದರ ಕೂಡ ಏರಿಕೆ ಆಗಿದೆ. ಇದರಿಂದ ಸಾಕಷ್ಟು ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಾರಿಗೆ ನೌಕರರಿಗೂ ಕೂಡ ಸಾಕಷ್ಟು ಹೊರೆ ಆಗ್ತಾ ಇದೆ. ಹೀಗಾಗಿ ಈಗಾಗಲೇ ಇರುವಂತಹ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಈಗಾಗಲೇ ಸಾಮಾನ್ಯ ಜನರ ಜೇಬು ಕೂಡ ಸುಡ್ತಾ ಇದೆ. ಆದ್ರೆ ಅದ್ರ ಜೊತೆಗೆ ಈಗ ಡೀಸೆಲ್ ದರ ಕೂಡ ಏರಿಕೆ ಆಗಿದೆ. ಕಳೆದ ವರ್ಷ ಜೂನ್ ನಲ್ಲೂ ಕೂಡ 3 ರೂಪಾಯಿ ಡೀಸೆಲ್ ದರ ಏರಿಕೆ ಆಯಿತು. ಈ ವರ್ಷ ಕೂಡ 2 ರೂಪಾಯಿಯಷ್ಟು ಹೆಚ್ಚಿಗೆ ಡೀಸೆಲ್ ದರ ಕೂಡ ಏರಿಕೆ ಆಗಿದೆ. ಅದರ ಜೊತೆಗೆ ಏನಂತಂದ್ರೆ ಈ ಒಂದು ಡೀಸೆಲ್ ನ ಸೆಸ್ ಕೂಡ ಹೆಚ್ಚಿಗೆ ಆಗಿರೋದ್ರಿಂದ ಒಂದು ವಾಹನ ಮಾಲೀಕರಿಗೂ ಕೂಡ ಸಾಕಷ್ಟು ಹೊರೆ ಆಗ್ತಾ ಇದೆ. ಅದರಲ್ಲೂ ಕೂಡ ಇದು ಲಾರಿ ಆಗಿರ್ಬೋದು, ಗೂಡ್ಸ್ ವಾಹನಗಳಿಗೂ ಕೂಡ ಸಾಕಷ್ಟು ಒಂದು ಬೆಲೆ ಏರಿಕೆ ಬಿಸಿ ಕೂಡ ತಡ್ತಾ ಇದೆ. ಅದರ ಜೊತೆಗೆ ಈಗ ಏಪ್ರಿಲ್ 1ನೇ ತಾರೀಕಿಂದ ಏನು ಡೀಸೆಲ್ ದರ ಏರಿಕೆ ಆಯಿತು, ಅದರಿಂದ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ಬಿಜೆಪಿ ಕೂಡ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಒಂದು ದರ ಏರಿಕೆಯ ಕುರಿತು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದೆ. ಹೀಗಾಗಿ ಈಗ ಮತ್ತೊಂದು ಮುಷ್ಕರಕ್ಕೆ ಕೂಡ ಕರೆ ಕೊಡ್ತಾ ಇರುವಂತದ್ದು. ಈಗ ರಾಜ್ಯದ ಜನರು ಮತ್ತೊಂದು ಪ್ರತಿಭಟನೆ ಅಂದ್ರೆ ಮುಷ್ಕರ
ಮುಷ್ಕರಕ್ಕೆ ಕೂಡ ತಯಾರಾಗಬೇಕಾಗಿರುವಂತ ಪರಿಸ್ಥಿತಿ ಕೂಡ ಇದೀಗ ಒದಗಿ ಬಂದಿರುವಂತದ್ದು. ಏಪ್ರಿಲ್ 15ರಿಂದ ಎಲ್ಲ ಒಂದು ಲಾರಿಗಳಾಗಿರ್ಬೋದು, ಮಿನಿ ಗೂಡ್ಸ್ ವಾಹನಗಳಾಗಿರ್ಬೋದು ಎಲ್ಲವೂ ಕೂಡ ಸ್ತಬ್ಧವಾಗಲಿದೆ. ಯಾವುದೇ ರೀತಿಯಾಗಿ ಲಾರಿ ವಾಹನಗಳು ಕೂಡ ರಸ್ತೆಗೆ ಇಳಿಯಲ್ಲ. ಅದರ ಜೊತೆಗೆ ಈ ಒಂದು ಮುಷ್ಕರಕ್ಕೆ ಕೇವಲ ಲಾರಿ ಮಾಲೀಕರ ಸಂಘಟನೆ ಮಾತ್ರವಲ್ಲ, ಪೆಟ್ರೋಲಿಯಂ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿವೆ. ಅದರ ಜೊತೆಗೆ ಏರ್ಪೋರ್ಟ್ ಟ್ಯಾಕ್ಸಿ ಸಂಘಟನೆಯವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಕೂಡ ಸಿಗುವಂತ ಸಾಧ್ಯತೆ ಕೂಡ ಇರುವುದಿಲ್ಲ, ಯಾಕಂದ್ರೆ ಕಂಪ್ಲೀಟ್ ಆಗಿ ಅವತ್ತು ಸ್ತಬ್ಧವಾಗಿರಲಿದೆ. ಏಪ್ರಿಲ್ 14ರ ರಾತ್ರಿಯಿಂದಲೇ ಈ ಒಂದು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿಲಾಗಿದೆ. ಹಲವಾರು ಬೇಡಿಕೆಗಳನ್ನ ಇಟ್ಬಿಟ್ಟು ಈಗ ಒಂದು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಏಪ್ರಿಲ್ 14ರವರೆಗೆ ಅವರ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ಒಂದು ಮುಷ್ಕರವನ್ನ ಕೈಗೊಳ್ಳಕ್ಕೆ ಈಗಾಗಲೇ ಕರೆಯನ್ನ ಕೂಡ ಕೊಟ್ಟಿರುವಂತದ್ದು. ಇವತ್ತು ಚಾಮರಾಜಪೇಟೆಯ ಒಂದು ಪ್ರಕಾಶ್ ಕೆಫೆಯಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಲಾರಿ ಮಾಲೀಕರ ಸಂಘಟನೆ ಆಗಿರ್ಬೋದು, ಇನ್ನಿತರ ಸಂಘಟನೆಗಳು ಕೂಡ ಒಟ್ಟಾಗಿ ಸೇರಿ ಸಭೆಯನ್ನ ಮಾಡಿ ಇವತ್ತು ನಿರ್ಧಾರವನ್ನು ಕೂಡ ಕೈಗೆತ್ತಿಕೊಂಡಿರುವಂತದ್ದು. ಇನ್ನು ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅಂದ್ರೆ ಡೀಸೆಲ್ ದರ ಇಳಿಕೆ ಮಾಡಬೇಕು, ಅದರ ಜೊತೆಗೆ ಏನಂತಂದ್ರೆ ಟೋಲ್ ದರವನ್ನು ಕೂಡ ಕಡಿತಗೊಳಿಸಬೇಕು, ಅದ್ರ ಜೊತೆಗೆ FC ಶುಲ್ಕವನ್ನ ಕೂಡ ಕಡಿತಗೊಳಿಸಬೇಕು. ಆಮೇಲೆ ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶುಲ್ಕವನ್ನ ಟೋಲ್ ಶುಲ್ಕವನ್ನ ಸಂಗ್ರಹಣೆ ಮಾಡ್ತಾರೆ ಅದನ್ನು ಕೂಡ ಕಡಿತಗೊಳಿಸಬೇಕು. ಹೀಗೆ ಕೆಲವೊಂದು ಬೇಡಿಕೆಗಳನ್ನ ಇಟ್ಬಿಟ್ಟು ಈಗ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು. ಈಗ ಒಂದಲ್ಲ ಒಂದು ದರ ಏರಿಕೆಯಿಂದ ಸಾಮಾನ್ಯ ಜನರು ಬದುಕೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ದುಬಾರಿಯ ಜೀವನವನ್ನ ಬೆಂಗಳೂರಿನಲ್ಲಿ ಕಳೆಯಬೇಕಾಗಿರುವಂತ ಪರಿಸ್ಥಿತಿ ಕೂಡ ಇದೆ. ಹೀಗಾಗಿ ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ರೆ ಇದೀಗ ಸಾಮಾನ್ಯ ಜನರಿಗೆ ಏನು ಸಾಮಾನ್ಯ ಎಫೆಕ್ಟ್ ತಟ್ಟುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಒಂದ್ ರೀತಿಯಾಗಿ ಯಾವುದೇ ರೀತಿ ವ್ಯಾಪಾರ ವಹಿವಾಟುಗಳಿಗೆ ತೊಂದರೆ ಅಂತೂ ಗ್ಯಾರಂಟಿ ಆಗುತ್ತೆ. ಯಾಕಂದ್ರೆ ಮಿನಿ ಗೂಡ್ಸ್ ವಾಹನಗಳು ಕೂಡ ಇರೋದಿಲ್ಲ. ಹೀಗಾಗಿ ದಿನನಿತ್ಯ ಏನು ಟ್ರಾನ್ಸ್ಪೋರ್ಟ್ ಇರುತ್ತೆ, ಅಕ್ಕಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಕಮರ್ಷಿಯಲ್ ಸಾಗಾಟನೆ ಏನಿರುತ್ತೆ ಅದೆಲ್ಲವೂ ಕೂಡ ಎಫೆಕ್ಟ್ ತಟ್ಟಲಿದೆ. ಅದ್ರ ಜೊತೆಗೆ ಏನಂತಂದ್ರೆ ಒಂದ್ ರೀತಿಯಾಗಿ ಸರ್ಕಾರಕ್ಕೆ ಈಗಾಗಲೇ ಗಡುವನ್ನ ಕೂಡ ಕೊಟ್ಟಿರುವಂತದ್ದು. ಆ ಒಂದು ಗಡುವು ಒಳಗಡೆ ಏನಾದ್ರೂ ಅವರ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ಈ ಒಂದು ಮುಷ್ಕರವನ್ನ ಕೈಗೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಈಗಾಗಲೇ ಲಾರಿ ಮಾಲೀಕರ ಅಸೋಸಿಯೇಷನ್ ಸಂಘಟನೆ ಅಧ್ಯಕ್ಷರಾಗಿದ್ದ ಷಣ್ಮುಗಪ್ಪ ಕೂಡ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ತಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ನಾವು ಮತ್ತೆ ಮುಷ್ಕರವನ್ನ ಕಂಟಿನ್ಯೂ ಮಾಡ್ತೀವಿ, ನಾವು ಮುಷ್ಕರವನ್ನ ಕೈಗೊಳ್ತೀವಿ, ಅದರಿಂದ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗುತ್ತೆ, ಇಡೀ ದಿನ ಕೂಡ ಒಂದು ವ್ಯಾಪಾರ ವಹಿವಾಟು ಕೂಡ ಬಂದ್ ಆಗ್ಲಿದೆ. ಇದರಿಂದ ನೇರವಾಗಿ ಕೂಡ ಸರ್ಕಾರವೇ ಎಲ್ಲ ಒಂದು ಹೊಣೆಯನ್ನ ಹೊತ್ಕೊಳ್ಬೇಕಾಗುತ್ತೆ. ಏನೇ ತೊಂದರೆಗಳಾದ್ರೂ ಕೂಡ ಇದಕ್ಕೆ ನೇರವಾಗಿ ಸರ್ಕಾರವೇ ಹೊಣೆ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಹೀಗಾಗಿ ಏಪ್ರಿಲ್ 15ರ ತಾರೀಕು ಯಾವುದೇ ರೀತಿಯಾಗಿ ಲಾರಿ ಆಗಿರ್ಬೋದು, ಮಿನಿ ಗೂಡ್ಸ್ ವಾಹನಗಳಾಗಿರ್ಬೋದು, ಏರ್ಪೋರ್ಟ್ ಟ್ಯಾಕ್ಸಿಗಳು ಯಾವುದು ಓಡಾಡಲ್ಲ. ಅದ್ರ ಜೊತೆಗೆ ಪೆಟ್ರೋಲ್ ಬಂಕ್ಗಳು ಕೂಡ ಬಂದ್ ಆಗ್ಲಿವೆ. ಅದ್ರ ಜೊತೆಗೆ ಸಾಕಷ್ಟು ಏನು ದಿನನಿತ್ಯದ ಅಗತ್ಯ ವಸ್ತುಗಳು ಬರಬೇಕಾಗಿರುವಂತಹ ಮಿನಿ ಗೂಡ್ಸ್ ವಾಹನಗಳು ಕಾರ್ಯವನ್ನು ನಿರ್ವಹಿಸಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಯಾವುದೇ ರೀತಿಯಾಗಿ ಜನರಿಗೆ ಅಗತ್ಯ ವಸ್ತುಗಳು ಕೂಡ ಸಿಗಲ್ಲ. ಹೀಗಾಗಿ ಒಂದ್ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಇದೆಲ್ಲದಕ್ಕೂ ಕೂಡ ಸರ್ಕಾರವೇ ಹೊಣೆ ಆಗ್ಲಿದೆ. ಹೀಗಾಗಿ ಸರ್ಕಾರಕ್ಕೂ ಕೂಡ ಒಂದ್ ರೀತಿಯಾಗಿ ಡೆಡ್ ಲೈನ್ ಕೂಡ ಇದೆ. ಅಷ್ಟರಲ್ಲಿ ಸರ್ಕಾರ ಏನಾದ್ರೂ ತೀರ್ಮಾನವನ್ನ ತೆಗೆದುಕೊಂಡು ಅವರ ಜೊತೆಗೆ ಮಾತನಾಡಿ ಸಮಾಧಾನ ಮಾಡಿ ಮುಷ್ಕರವನ್ನ ಕೈ ಬಿಡುವಂತೆ ಮಾಡ್ತಾರ ಅಂತ ಕಾದು ನೋಡ್ಬೇಕಾಗಿದೆ. ಅದ್ರ ಜೊತೆಗೆ ಈಗಾಗಲೇ ಏನಂತಂದ್ರೆ ಡಿಸೆಂಬರ್ 31ರಲ್ಲಿ ಕೂಡ ರಾಜ್ಯ ಸಾರಿಗೆ ನೌಕರರು ಕೂಡ ಮುಷ್ಕರಕ್ಕೆ ಕೂಡ ಕರೆ ಕೊಟ್ಟಿದ್ರು. ಆಗ CM ಅವರು ಸಭೆ ಮಾಡಿ ಅವರ ಜೊತೆಗೆ ಮಾತನಾಡಿ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಆದ್ರೆ ಯಾವುದೇ ರೀತಿಯಾಗಿ ಬೇಡಿಕೆಗಳನ್ನು ಕೂಡ ಸರ್ಕಾರ ಈಡೇರಿಸಿಲ್ಲ. ಹೀಗಾಗಿ ಇದೀಗ ಮತ್ತೆ ಡೀಸೆಲ್ ದರ ಏರಿಕೆ ಆಗಿರೋದ್ರಿಂದ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇದೆ. ಹೀಗಾಗಿ ಕೆಲವೊಂದು ಬೇಡಿಕೆಗಳನ್ನ ಇಟ್ಬಿಟ್ಟು ಡೀಸೆಲ್ ದರವನ್ನ ಕಡಿಮೆ ಮಾಡಬೇಕು ಅನ್ನೋಂತ ಪ್ರಮುಖವಾದ ಬೇಡಿಕೆಯನ್ನ ಇಟ್ಬಿಟ್ಟು ಇದೀಗ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು. ಶ್ರೀಕಾಂತ್, ಥ್ಯಾಂಕ್ ಯು ವರ್ಷಿತ ನಿಮ್ಮೆಲ್ಲ ಮಾಹಿತಿಗೆ.